ಜೈ ಶ್ರೀರಾಮ್. ನೂರಾರು ವರ್ಷಗಳ ಕನಸಾಗಿರುವಂತಹ ರಾಮ ಮಂದಿರ ಕೊನೆಗೂ 22ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ. ಸೊ ಅದು ನಮ್ಮೆಲ್ಲರಿಗೂ ತುಂಬಾ ಸಂತಸದ ಸುದ್ದಿ. ಅಯೋಧ್ಯೆಗೆ ಹೋಗಬೇಕು ಅಂತ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ತುಂಬಾ ಆಸೆಯಿಂದ ಕಾಯ್ತಾ ಇದ್ದೀವಿ ನಮ್ಮ ಶ್ರೀರಾಮನ ಮಂದಿರ ನೋಡೋದಕ್ಕೋಸ್ಕರ. ಬಟ್ ನಮ್ಮ ಪ್ರಧಾನಿ ಮೋದಿಯವರು ಹೇಳ್ದಂಗೆ 20 ಸೆಕೆಂಡ್ ಅಲ್ಲಿಗೆ ಹೋಗೋದು ಬೇಡ, ಯಾಕೆ ಅಂತಂದರೆ ತುಂಬಾ ಜನಜಂಗುಳಿ ಇರಬಹುದು ಅನ್ನೋ ಥರ. ಸೊ ಆದ್ದರಿಂದ ನಾವು ನಿಮಗೆ ಒಂದಷ್ಟು ಸಜೆಷನ್ಸ್ ಕೊಡ್ತೀವಿ. ಮೇ ಬಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನೀವು ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ನೋಡಬೇಕು ಅಂತಂದರೆ ಯಾವ ರೀತಿ ಹೋಗಬೇಕು, ಟ್ರೈನಲ್ಲಿ ಹೋಗಬೇಕಾ, ಫ್ಲೈಟಲ್ಲಿ ಹೋಗಬೇಕಾ, ಎಲ್ಲಿ ಉಳ್ಕೋಬೇಕು, ಮತ್ತು ಅಯೋಧ್ಯೆಯಲ್ಲಿ ನೋಡುವಂತಹ ಜಾಗಗಳೇನಿದೆ, ಇದು ಎಲ್ಲದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಎಕ್ಸಾಂಪಲು. ಸ್ಕೈ ಸ್ಕ್ಯಾನರ್ ಅನ್ನೋ ಒಂದು ವೆಬ್ಸೈಟಲ್ಲಿ ನಾವು ಯೂಶ್ವಲಿ ಫ್ಲೈಟ್ಸ್ನ ಚೆಕ್ ಮಾಡ್ತೀವಿ. ಅಂದರೆ ಚೀಪೆಸ್ಟ್ ಫ್ಲೈಟ್ಸು, ಯಾವ ಟೈಮು, ಯಾವ ಡೇಟ್ಸಲ್ಲಿ ಈಸಿ ಇರುತ್ತೆ ಅಂತ. ನಾನಿವಾಗ ಬೆಂಗಳೂರು ಟು ಅಯೋಧ್ಯ 9ನೇ ಫೆಬ್ರವರಿ ಎಕ್ಸಾಂಪಲ್ ತೊಗೊಂಡು ನಿಮಗೆ ತೋರಿಸ್ತಾ ಇರೋದು. ಸ್ಪೈಸ್ ಜೆಟ್ ಡೈರೆಕ್ಟ್ ಫ್ಲೈಟ್ ಇದೆ 10:50ಕ್ಕೆ. ಆಮೇಲೆ ಈ ರೀತಿ ನಿಮಗೆ ರೌಂಡ್ ಟ್ರಿಪ್ ನೋಡಿದಾಗ ಆ ಪ್ರೈಸು ಅದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇವಾಗ ನಾನು ಈ ಡೇಟ್ನ ಚೇಂಜ್ ಮಾಡಿ ಒನ್ ವೇ ಅಂದರೆ ಅಯೋಧ್ಯೆಗೆ ಮಾತ್ರ ನಾನು ಹೋಗ್ತೀನಿ. ಯಾವ್ಯಾವ ಫ್ಲೈಟ್ ಸಿಗುತ್ತೆ, ಅದದು ಎಷ್ಟು ಪ್ರೈಸ್ ಆಗುತ್ತೆ ನೀವು ನೋಡ್ಬೋದು. 5,650 ರೂಪಾಯಿ ಇದೆ. ಸೊ ನಾನು ಶುಕ್ರವಾರ ಬೇಡ, ನಾನು ಗುರುವಾರ ಹೋಗ್ತೀನಿ ಅಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರದ್ದು ಡೈರೆಕ್ಟ್ ಫ್ಲೈಟ್ ಇದೆ 8:05ಕ್ಕೆ 10:00ವರೆಗೆ ನೀವು ಅಯೋಧ್ಯೆ ರೀಚ್ ಆಗ್ತೀರಾ. ಸೊ ಈ ರೀತಿ ಸ್ಕೈ ಸ್ಕ್ಯಾನರ್ ಆಗಲಿ, ಮೇಕ್ ಮೈ ಟ್ರಿಪ್ ಆಗಲಿ, ಕೆಲವು ವೆಬ್ಸೈಟ್ಗಳಲ್ಲಿ ನೀವು ಇದನ್ನು ನೋಡ್ಬೋದು. ನಾನು ಈ ಸ್ಕೈ ಸ್ಕ್ಯಾನರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ವಾರಣಾಸಿ ಎಕ್ಸಾಂಪಲ್ ಕೂಡ ತೋರಿಸ್ತಾ ಇದ್ದೀನಿ. ನೀವು ವಾರಣಾಸಿಯಿಂದ ಶುರು ಮಾಡಬೇಕು ಅಂದರೆ ಬೆಂಗಳೂರಿಂದ ಎಷ್ಟು ಡೈರೆಕ್ಟ್ ಫ್ಲೈಟ್ಸ್ ಇದೆ, ಆಮೇಲೆ ಅದರದ್ದು ವೆಚ್ಚ ಎಷ್ಟಾಗುತ್ತೆ ಇಲ್ಲಿ ನೋಡ್ಬೋದು ನೀವು. ಮಿನಿಮಮ್ 5,800 ರುಪೀಸಿಂದ ನಿಮಗೆ ಡೈರೆಕ್ಟ್ ಫ್ಲೈಟ್ಸ್ 2 hours 30 minutesಲ್ಲಿ ನೀವು ಬೆಂಗಳೂರಿಂದ ವಾರಣಾಸಿಗೆ ರೀಚ್ ಆಗ್ತೀರಾ. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬೆಂಗಳೂರಿಂದ ಲಕ್ನೋಗೆ ಹೋದರೆ ಎಷ್ಟು ಖರ್ಚಾಗುತ್ತೆ, ಆಮೇಲೆ ಆಪ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 6 ಗಂಟೆಗೆ ಫ್ಲೈಟ್ ಇದೆ, 5,000 ರೂಪಾಯಿ ಇದೆ. ಸೊ ಡೈಲಿ ನಿಮಗೊಂದು 4ರಿಂದ 5 ಫ್ಲೈಟ್ಸು ಡೈರೆಕ್ಟ್ ಬೆಂಗಳೂರಿಂದ ಹೋಗುತ್ತೆ. ಇವಾಗ ಲಕ್ನೋ ಟು ಬ್ಯಾಂಗ್ಳೂರ್ ಅಂದರೆ ಅಯೋಧ್ಯ, ವಾರಣಾಸಿ ಎಲ್ಲ ಮುಗಿಸ್ಕೊಂಡು ನೀವು ಲಕ್ನೋಗೆ ಬರಬೇಕು ಅಂದರೆ ಡೈರೆಕ್ಟ್ ಫ್ಲೈಟ್ಸ್ ಸಹ ಇರುತ್ತೆ. ಸೊ ನಿಮಗೆ ಇದೊಂದು ಬ್ರೀಫಾಗಿ ನಾನು ತೋರಿಸಿರುವಂಥ ಫ್ಲೈಟ್ಸ್ ಡೀಟೇಲ್ಸ್. ಬನ್ನಿ ಇವಾಗ ನಾವು IRCTC ನಮ್ಮ ಟ್ರೈನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಾನು ಎಕ್ಸಾಂಪಲ್ಗೆ ಬೆಂಗಳೂರಿಂದ ಅಯೋಧ್ಯ ಟ್ರೈನ್ಗಳು ಯಾವ್ಯಾವ ಇರುತ್ತೆ ಅಂತೇಳಿ ಫೆಬ್ರವರಿನಲ್ಲಿ ಒಂದು 8ನೇ ತಾರೀಕು ಅಂತ ಒಂದು ದಿನಾನ ಆಯ್ಕೆ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಸೊ ನೀವಿಲ್ಲಿ ನೋಡ್ಬೋದು ಯಶವಂತಪುರದಿಂದ ಡೈರೆಕ್ಟ್ ಅಯೋಧ್ಯೆಗೆ ಟ್ರೈನ್ ಇದೆ. ಸೊ ಅದು ಸ್ಲೀಪರ್ಗೆ 820 ರೂಪಾಯಿ. ಆಮೇಲೆ ನೀವು 3rd ಟೈರ್ಗೆ ಹೋದರೆ 2,100 ರೂಪಾಯಿ. ಆಮೇಲೆ 2 ಟೈರ್ ಹೋದರೆ 3,100. ಆಮೇಲೆ ಟೈರ್ 1 ಹೋದರೆ ನಿಮಗೆ ಸರಿಸುಮಾರು 5,300 ರೂಪಾಯಿ ಆಗುತ್ತೆ. ಆದರೆ ಈ ಟ್ರೈನು 40 ಗಂಟೆಗಳ ಟೈಮಲ್ಲಿ ಇದು ಹೋಗುತ್ತೆ. ಸೊ ಬೇರೆ ಬೇರೆ ದಿನಾಂಕಗಳನ್ನು ನಾವು ಹಾಗೆ ಚೆಕ್ ಮಾಡಿಕೊಂಡು ಅವೈಲೇಬಲ್ ಯಾವ ದಿನ, ಯಾಕಂದರೆ ಸ್ಪೆಷಲ್ ಟ್ರೈನ್ಸ್ ಇರುತ್ತೆ, ಸ್ಯಾಟರ್ಡೇ, ಥರ್ಸ್ಡೇ, ವೆನಸ್ಡೇ, ಆ ರೀತಿ. ವಾಪಸ್ ಬರುವಾಗ ನೋಡಿ ಯಲಹಂಕವರೆಗೂ ಇದೆ ಟ್ರೈನು, ಆಮೇಲೆ ಅದೇ ಟ್ರೈನ್ ವಾಪಸ್ ಬರುತ್ತೆ. ಸೊ ತುಂಬ ಆಪ್ಷನ್ಸ್ಗಳು ನೀವು IRCTCಯಲ್ಲಿ ಸಹ ನೀವು ಇದನ್ನು ನೋಡ್ಬೋದು. ಸೊ ನಾನು ವಾರಣಾಸಿಯಿಂದ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂದರೆ ಯಾವ ಟ್ರೈನ್ ಇದೆ. ಸೊ ಟೋಟಲ್ 45 ಗಂಟೆ ಆಗುತ್ತೆ. ಮತ್ತು ಇಲ್ಲಿ 900 ರೂಪಾಯಿ ನಿಮಗೆ ಸ್ಲೀಪರು, 2,300, 3,300, ಆಮೇಲೆ 5,000 ರೂಪಾಯಿ ಟೈರ್ 1ಗೆ ಇದು ನಿಮಗೆ ಕಾಸ್ಟ್ ಆಗುತ್ತೆ. ಸೊ ಇದು ನಿಮ್ಮ ಟ್ರಾವೆಲ್ ಡೀಟೇಲ್ಸ್. ಹರಿಯುವಂತಹ ಪುಣ್ಯವಾದ ನದಿ ಸರಿಯೂ ನದಿ. ಸೊ ಈ ಸರಿಯೂ ನದಿನಲ್ಲಿ ನಾವು ಸ್ನಾನ ಮಾಡಿ ನಂತರ ಭೇಟಿ ನೀಡಬಹುದಾದಂತಹ ಜಾಗ ಶ್ರೀರಾಮಲಾಲಾ ಮಂದಿರ್. ನಾವು ಇಷ್ಟು ವರ್ಷಗಳಿಂದ ಕಾದಿರುವಂತಹ ರಾಮನ ಮಂದಿರಕ್ಕೆ ನಾವು ಮೊದಲನೇದಾಗಿ ಅಲ್ಲಿಗೆ ನದಿಯಲ್ಲಿ ಬಂದು ನೀವು ಸ್ನಾನ ಮಾಡಿ ತೊಳ್ಕೊಂಡು ಮಂದಿರಕ್ಕೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ನಾವು ಇಲ್ಲಿಂದ ಬಂದು ಇವಾಗ ಮಂದಿರಕ್ಕೆ ಹೋಗ್ತೀವಿ.
ನಂತರ ಹನುಮಾನ್ ಮಂದಿರ್ ಅಥವಾ ಹನುಮಾನ್ ಘರ್ ಅನ್ನುವಂತಹ ಜಾಗ ಇದೆ. ಈ ಹನುಮಾನ್ ಮಂದಿರ್ನ ಶ್ರೀರಾಮ ಸ್ವತಃ ಹನುಮನಿಗೆ ಉಡುಗೊರೆ ಕೊಟ್ಟಂತಹ ಜಾಗ. ರಾಮಾಯಣದ ಯುದ್ಧ ನಡೆದ ನಂತರ ಹನುಮಾನ್ ತುಂಬಾ ರಾಮಾಯಣದಲ್ಲಿ ಏನಂತಾರೆ ಒಂದು ಪ್ರಮುಖ ಪಾತ್ರ ವಹಿಸ್ತಾನೆ. ಅದರಿಂದ ರಾಮ ಖುಷಿಯಿಂದ ಹನುಮನ್ಗೆ ಇರೋದಕ್ಕೆ ಅಂತಲೇ ಮಾಡಿಕೊಟ್ಟಂತಹ ಮನೆ. ಅದನ್ನು ಹನುಮಾನ್ ಘರ್ ಅಥವಾ ಹನುಮಾನ್ ಮಂದಿರ್ ಅಂತಾರೆ. ವೆರಿ ನೈಸ್ ಪ್ಲೇಸ್. ಇದನ್ನು ಮಿಸ್ ಮಾಡ್ದಿರ ನೋಡಬೇಕು. ಈಗಲೂ ಸಹ ಅಲ್ಲಿನ ಜನ ಏನು ನಂಬ್ತಾರೆ ಅಂತಂದರೆ, ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಹನುಮ ಬಂದು ಇಡೀ ಅಯೋಧ್ಯೆನ ಒಂದು ಸುತ್ತಾಕ್ತಾನೆ ಅಂತ ಅಂದ್ಬಿಟ್ಟು ಈಗಲೂ ಸಹ ಜನ ಅಲ್ಲಿ ನಂಬ್ತಾರೆ. ಹನುಮಾನ್ ಘರ್, ಹನುಮಾನಿನ ಮನೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಫಸ್ಟು ಹನುಮಂತನ್ ಬಂದು ಅವನಿಗೆ ಮೀಟ್ ಆಗಿ ಆಮೇಲೆ ರಾಮಗೆ ಬಂದರೆ ರಾಮನ ಅನುಗ್ರಹ ಇರುತ್ತೆ, ರಾಮನಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಎರಡೂ ಒಂಥರ ಹೆಂಗೆ ಅಂದರೆ ಅವ್ರ ಅಭಿಮಾನ, ಆಮೇಲೆ ಅವ್ರ ಪ್ರೀತಿ ಅಪರಂಪಾರ ಎಲ್ಲರಿಗೂ ಗೊತ್ತು. ನಾವು ಚಿಕ್ಕವರಿಗಾಗಿ ಕೇಳ್ಕೊಂಡು ಬಂದಿದ್ದೀವಿ. ಅಂದರೆ ರಾಮನ ಪ್ರೀತಿ ಮಾಡಿದರೆ ಹನುಮಂತನಿಗೆ ಆಶೀರ್ವಾದ, ಅವನ ಪ್ರೀತಿ ಸಿಗುತ್ತೆ. ಆಮೇಲೆ ಹನುಮಂತನ ಪ್ರೀತಿ ಮಾಡಿದರೆ ರಾಮನಿಗೆ ತುಂಬ ಖುಷಿಯಾಗುತ್ತೆ. ಅದು ವಿಷ್ಣು ಶಿವನ ಅಭಿನಾಭಾವ ಪ್ರೀತಿ. ಅವ್ರು ಹೋಗಿ ರಾಮೇಶ್ವರನಲ್ಲಿ ಶಿವಲಿಂಗ ಕಟ್ತಾರೆ. ಇವರು ದಾಸನಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾನೆ ಹನುಮಾನ. ಸೊ ಅದರಲ್ಲೇ ಗೊತ್ತಾಗುತ್ತೆ ಪ್ರೀತಿ ಇದ್ದರೆ ಜಗತ್ತಲ್ಲಿ ಅಷ್ಟೇ ಸಾಕು. ಮುಂದಿನ ಜಾಗ ಕನಕ್ ಭವನ್ ಅಂತ. ಸೊ ಈ ಕನಕ ಭವನನ್ನು ಕೈಕೇಯಿ ಸೀತೆಗೆ ಉಡುಗೊರೆ ಕೊಟ್ಟಿರುವಂತಹ ಜಾಗ. ಸೀತಾರಾಮನ ಕಲ್ಯಾಣ ಆದಾಗ ಸೀತೆಗೆ ಕೈಕೇಯಿ ಕಡೆಯಿಂದ ಕನಕ ಭವನ ಅನ್ನುವಂತಹ ಜಾಗನ ಉಡುಗೊರೆಯಾಗಿ ಕೊಡ್ತಾರೆ. ಮುಂದಿನ ಜಾಗ ಬಂದು ದಶರಥ ಭವನ. ಸೊ ಈ ದಶರಥ ಭವನದಲ್ಲಿ ಇದು ಆ್ಯಕ್ಚುಲಿ ಅರಮನೆ. ಸೊ ಈ ಅರಮನೆಯಲ್ಲಿ ದಶರಥ ಆಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ತಮ್ಮ ಆಡಳಿತ ನಡೆಸಿದಂತಹ ಜಾಗ. ಸೊ ಇದು ಸಹ ತುಂಬಾ ಸುಂದರವಾಗಿದೆ. ಈ ಜಾಗವನ್ನು ಸಹ ನೀವು ಮಿಸ್ ಮಾಡದೆ ನೋಡಬೇಕು. ಇದೆಲ್ಲ ಅಷ್ಟೇ ಅಲ್ದಿರ ಅಯೋಧ್ಯೆಯನ್ನು ರಿನೋವೇಟ್ ಮಾಡಿದ್ದಾರೆ. ತುಂಬಾ ಸುಂದರವಾಗಿ ರಿನೋವೇಟ್ ಮಾಡಿದ್ದಾರೆ. ಸುಮಾರು ಆಕರ್ಷಕವಾಗಿರುವಂತಹ ಪೇಂಟಿಂಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ಯಾಚ್ಯೂಸ್ ಇರ್ಬೋದು, ಇದೆಲ್ಲ ಮಾಡಿದ್ದಾರೆ. ಸೊ ಹಾಗೆ ಒಂದು ಅಯೋಧ್ಯೆ ಪೂರ್ತಿ ಒಂದು ರೌಂಡ್ ಹಾಕೊಂಡು ಬಂದ್ರೂ ಅಯೋಧ್ಯೆನಲ್ಲಿ ಇದೆಲ್ಲ ಅಷ್ಟೇ ಅಲ್ದಿರ ಅಯೋಧ್ಯೆಯನ್ನು ರಿನೋವೇಟ್ ಮಾಡಿದ್ದಾರೆ. ತುಂಬಾ ಸುಂದರವಾಗಿ ರಿನೋವೇಟ್ ಮಾಡಿದ್ದಾರೆ. ಸುಮಾರು ಆಕರ್ಷಕವಾಗಿರುವಂತಹ ಪೇಂಟಿಂಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟ್ಯಾಚ್ಯೂಸ್ ಇರ್ಬೋದು, ಇದೆಲ್ಲ ಮಾಡಿದ್ದಾರೆ. ಸೊ ಹಾಗೆ ಒಂದು ಅಯೋಧ್ಯೆ ಪೂರ್ತಿ ಒಂದು ರೌಂಡ್ ಹಾಕೊಂಡು ಬಂದ್ರೂ ತಪ್ಪಾಗಲ್ಲ. ಸೊ ಡೋಂಟ್ ಮಿಸ್ ವಿಸಿಟಿಂಗ್. ಕೇಳಿದ್ರಲ್ಲ ಅಯೋಧ್ಯೆನಲ್ಲಿ ನೋಡುವಂಥ ಜಾಗಗಳು ಯಾವುವು ಅಂತ. ಅಯೋಧ್ಯೆ ಜೊತೆಗೆ ನೀವು ಯಾವ ಜಾಗಗಳನ್ನು ಜೊತೆಗೆ ಮಾಡಬಹುದು ಅನ್ನುವಂಥ ಡೀಟೇಲ್ಸ್ನ ನಾನು ಕೊಡ್ತೀನಿ. ಸೊ ನೀವು ಅಯೋಧ್ಯೆ ಫ್ಲೈಟನ್ನು ನೀವು ಬೆಂಗಳೂರಿಂದ ತೊಗೊಂಡ್ರೆ ಅಯೋಧ್ಯೆಗೆ ನೀವು ರೀಚ್ ಆಗಿ ಅಯೋಧ್ಯೆನ ಸುತ್ತಿ ನೀವು ಅಲ್ಲಿಂದ ಗೋರಖ್ಪುರ್ ಅಂದರೆ ಗೋರಖನಾಥನ ಟೆಂಪಲ್ಗೆ ರೀಚ್ ಆಗಿ ಅಲ್ಲಿಂದ ನೀವು ವಾರಾಣಸಿಗೆ ಹೋಗ್ಬೋದು. ವಾರಾಣಸಿಯಲ್ಲಿ ಇರುವಂಥ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ಅಲ್ಲೊಂದು ದಿನ ಕೆಲವು ದಿನಗಳನ್ನು ಕಾಶಿ ವಿಶ್ವನಾಥನ ಜೊತೆ ಸ್ಪೆಂಡ್ ಮಾಡಿ ನೀವು ವಾರಾಣಸಿಯಿಂದ ಡೈರೆಕ್ಟ್ ಬೆಂಗಳೂರು ಫ್ಲೈಟ್ ತೊಗೊಂಡು ಅಥವಾ ವಾರಾಣಸಿಯಿಂದ ಡೈರೆಕ್ಟ್ ಟ್ರೈನ್ ತೊಗೊಂಡು ಸಹ ಬೆಂಗಳೂರಿಗೆ ಅಥವಾ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೂ ನೀವು ವಾರಾಣಸಿಯಿಂದ ಬೆಂಗಳೂರಿಗೆ ಬರಬಹುದು. ಸೊ ಅದಲ್ಲದೆ ನಾನು ಚಂದನ ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಏಪ್ರಿಲಲ್ಲಿ ಈ ಟ್ರಿಪ್ ಮಾಡಿದ್ವಿ. ನಮ್ಮ ಟ್ರಿಪ್ ಯಾವ ರೀತಿ ಇತ್ತು ಅಂದರೆ ಅಯೋಧ್ಯೆಯಿಂದ ಲುಂಬಿನಿ ಬಂದು ಬುದ್ಧನ ಹುಟ್ಟಿರುವ ಸ್ಥಳ. ಸೊ ಆ ಜಾಗದ ಮುಗಿಸ್ಕೊಂಡು ನಾವು ಲುಂಬಿನಿಯಿಂದ ಗೋರಖನಾಥದಿಂದ ವಾರಾಣಸಿ ಸಹ ಮಾಡಿದ್ವಿ. ಸೊ ನೀವು ಅಯೋಧ್ಯೆ ರೀಚ್ ಆಗಿ ಅಯೋಧ್ಯೆಯಿಂದ ನಿಮಗೆ ಡೈರೆಕ್ಟ್ ಫ್ಲೈಟ್ ಸಿಗಲಿಲ್ಲ ಅಂದರೆ ನೀವು ಲಕ್ನೋವಿಂದ ಕೂಡ ಡೈರೆಕ್ಟ್ ಫ್ಲೈಟ್ಸ್ ಇದೆ. ಅಲ್ಲಿಂದ ನೀವು ಅಯೋಧ್ಯೆಗೆ 150 ಕಿಲೋಮೀಟ್ರು ಅಲ್ಲಿ ಸಹ ಹೋಗ್ಬೋದು. ಇಲ್ಲಾಂದರೆ ನೀವು ಫಸ್ಟ್ ವಾರಾಣಸಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಗೋರಖ್ನಾಥಕ್ಕೆ ಬಂದು ಗೋರಖ್ನಾಥಿಂದ ಅಯೋಧ್ಯೆಗೂ ಬರ್ಬೋದು. ಸೊ ತುಂಬ ಟ್ರಿಪ್ಸು ಸಹ ನೀವು ಮಾಡ್ಬೋದು. ಕೆಲವೊಂದು ಎಕ್ಸಾಂಪಲ್ ನಮ್ಮದೇ ಟ್ರಿಪ್ಪದು ಯಾವ ರೀತಿ ಅಂದರೆ, ನಾವು ಅಯೋಧ್ಯೆಯಿಂದ ಲುಂಬಿನಿಗೆ ಹೋಗಿದ್ವಿ. ಲುಂಬಿನಿಯಿಂದ ಗೋರಖ್ನಾಥಕ್ಕೆ ಬಂದ್ವಿ. ಗೋರಖ್ನಾಥ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಟ್ರೈನ್ ತೊಗೊಂಡು ಸಹ ವಾರಾಣಸಿಗೆ ಬಂದ್ವಿ. ಸೊ ಉತ್ತರ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ. ಟ್ರೈನ್ ಆಗಿರಲಿ, ಬಸ್ ಆಗಿರಲಿ, ಫ್ಲೈಟ್ ಆಗಿರಲಿ. ಅದನ್ನು ನೀವು ಕಂಪ್ಲೀಟಾಗಿ ಒಂದು ಸತಿ ರಿಸರ್ಚ್ ಮಾಡಿಕೊಂಡ್ರೆ ನಿಮ್ಮ ಟ್ರಿಪ್ಪನ್ನು ನೀವು ತುಂಬ ಸರಳವಾಗಿ
ಕಡಿಮೆ ದರದಲ್ಲಿ ಸಹ ಮಾಡಬಹುದು. ಅದರದ್ದು ಡೀಟೇಲ್ಸ್ ಎಲ್ಲ ನಾವು ಕ್ಯಾಪ್ಷನಲ್ಲೂ ಸಹ ಹಾಕಿರ್ತೀವಿ. ನಿಮಗೆ ಈ ರೀತಿ ಯಾವುದೇ ಡೀಟೇಲ್ಸ್ ಬೇಕು ಅಥವಾ ಈ ಪ್ಲ್ಯಾನ್ ಬಗ್ಗೆ ಸಂಕ್ಷಿಪ್ತವಾದ ಆಟ್ನರಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾವು ನಿಮಗೆ ಖಂಡಿತವಾಗಿ ರಾಮಲಲ್ಲ ಹಾಗೂ ಕಾಶಿ ವಿಶ್ವನಾಥನ ಅನುಗ್ರಹ ಹಾಗೂ ಅವರ ದರ್ಶನ ಮಾಡೋಕ್ಕೆ ನಮ್ಮ ಕಡೆ ಆಗಿರುವಂಥ ಸಹಾಯವನ್ನು ಖಂಡಿತ ಮಾಡ್ತೀವಿ. ಜೈ ಶ್ರೀರಾಮ್.